ರೆಕಾರ್ಡ್ ಆಗಿದೆಯಾ ಚೆನ್ನಾಗಿರುತ್ತೆ ಅಲ್ಲ ನೀವು ರಿಯಾಕ್ಷನ್ ಕೊಟ್ಟಿದ್ದು ನಾನು ಹಂಗೆ ಅನ್ಕೊಂಡೆ ನಾನು ಬಿಟ್ಬಿಡಲ್ವಾ ನಾನು ಹೇಳಿದ್ರೆ ಎದ್ದೋಡಬಿಟ್ಟಿಲ್ಲ ಏನೋ ಮಾಡ್ತಾ ಇದೀಯ ನಾವು ಸುಮ್ಮನೆ ಕೂತಿದ್ದೀವಿ. ನನಗೂ ಭಯ ಆಯ್ತು. ಅವ್ರಿಗೆ ರಿಯಾಕ್ಷನ್ ನೋಡಿ ಭಯ ಆಗಿದ್ವು. ಅಲ್ಲಿ ಏನೋ ಬರ್ತಿದೆ ಅಂತ ಭಯ ಆಗ್ಲಿಲ್ಲ. ಇದು ನಾವು ಪ್ಲಾನ್ ಮಾಡಿದ್ರೆ ಅದೇ ಬಿದ್ದಿತ್ತಪ್ಪ. ಅದು ಮಾಡಿಲ್ಲ, ಫ್ರಾಂಕೋ ಮಾಡಿಲ್ಲ ನಾವು. ನನ್ನ ಟೈಮಲ್ಲೇ ಇಲ್ಲ. ಓಕೆ ರೆಡಿ ಆಯ್ತಾ? ಬಾರಿ ಇದೀರಾ ನೀವು. ಮಾರ್ಚ್ 23 ಏನ್ ಮಾಡ್ತೀರಾ ಇಬ್ರು? ಮಾರ್ಚ್ 22 ಸರ್. ಮಾರ್ಚ್ 23 ಸಕ್ಸಸ್ ನ ಎಂಜಾಯ್ ಮಾಡ್ತೀವಿ. ಸಕ್ಸಸ್ ನ ಎಂಜಾಯ್ ಹೇಗೆ ಎಂಜಾಯ್? ಅದೇ ಥಿಯೇಟರ್ಸ್ ಹೋಗಿನೇ ಎಂಜಾಯ್ ಮಾಡ್ಬೇಕು. ಬಿಕಾಸ್ ಆ ಜನಗಳ ಅದನ್ನ ಕಾಯ್ತಾ ಇದೀವಿ ನಾವು ಕೂಡ. ನಾವು ಸಿನಿಮಾ ಮಾಡೋದೇ ಜನಗಳು ಖುಷಿ ಪಡ್ಬೇಕು, ಜನಗಳು ಇಷ್ಟ ಪಡ್ಬೇಕು ಅಂತ. ಅದು ನೋಡಿದಾಗ ಇನ್ನೇನ್ ಬೇಕು ಸರ್ ನಮ್ಗೆ? ಅಂದ್ರೆ ನಿಮ್ಗೆ ಈ ಒಂದು ಸಿಲ್ವಾ ಅಂತ ಒಬ್ಬ ಆಕ್ಟರ್ಸ್ ಆಗಿ ಮಾರ್ಚ್ 23 ಇಂದ IPL ಮ್ಯಾಚಸ್ ಇದೆ. ಸೊ ನಮ್ ಸಿನಿಮಾ ಬೇರೆ ಬರ್ತಾ ಇದೆ ಅಂತ ಒಂದು ಟೆನ್ಷನ್ ಏನಾದ್ರು ಇಲ್ಲ? IPL ಸ್ಟಾರ್ಟಿಂಗ್ ಅಲ್ವಾ, ಸೊ ಎಲ್ಲರೂ ಕಂಪ್ಲೀಟ್ ಆಗಿ ಎಲ್ಲರೂ ನೋಡೋಣ. ಹೋಗ್ತಾ ಹೋಗ್ತಾ ಅದು ಸ್ವಲ್ಪ ಹೈಪ್ ಆಗ್ಬೋದು. IPL ಎಂಡಿಂಗ್ ಅಲ್ಲಿ ನೋಡ್ಬೋದು. ಬಟ್ ಸಿನಿಮಾ ನೋಡೋ ಜನನೇ ಬೇರೆ ಇರ್ತಾರೆ. ಸಿನಿಮಾ ಲವರ್ಸ್ ತುಂಬಾ ಇದಾರೆ ಆಕ್ಚುಲಿ. ಮ್ಯಾಚ್ ಮಧ್ಯ ಒಂದು ಲವ್ ಸ್ಟೋರಿ ನೋಡ್ಬೋದಲ್ಲ. ಮ್ಯಾಚ್ ನೋಡಿ ಬೇಜಾರಾದವರು ಗರ್ಲ್ ಫ್ರೆಂಡ್ಸ್ ನ ಕರ್ಕೊಂಡ್ ಬಂದು ನೋಡಿ ಮಧ್ಯಾಹ್ನ ಸಂಜೆ ಮ್ಯಾಚ್ ನೋಡ್ಬೋದು. ಬಟ್ ಕಂಟೆಂಟ್ ಮೇಲೆ ನಮಗೆ ನಂಬಿಕೆ ಇರೋದ್ರಿಂದ ಬರ್ತಾರೆ ಜನ ಅನ್ನೋದು. ಅಂದ್ರೆ ನಾನು ಸುಮ್ಮನೆ ಹೇಳಿದೆ, ಬಟ್ ಸ್ಟಿಲ್ ಕಂಟೆಂಟ್ ನೋಡಕ್ ಬರ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇಂದ 22 ರಿಲೀಸ್ ಆಗ್ತಿದೆ. ಅಂದ್ರೆ ನಿಮ್ಮ ಒಂದು ಟ್ರೈಲರ್ ನೋಡ್ತಾ ಇರೋದು ನನಗೆ ಅನ್ಸಿತ್ತು ಈ ಗಣೇಶ್ ಸರ್ ಸಿನಿಮಾದಲ್ಲಿ ನೋಡಿದೆ. ಮುಂಗಾರು ಮಳೆ, ಗಾಳಿಪಟ, ಮತ್ತೆ ಮಳೆ ಜೊತೆ ಏನಕ್ಕೆ ಬ್ಯಾಕ್ ಗ್ರೌಂಡ್ ಸಕಲೇಶ್ಪುರ ಅಂದ್ರೆ ಆ ಕಡೆ ಎಲ್ಲ ತಂದಿರೋ ಸಕಲೇಶ್ಪುರ ಅಂದ್ರೆ ಪ್ಲೇಸಸ್ಗೆ ನಾವು ಹೋಗ್ಬೇಕು ಅಂತ. ಅದು ಆ ಪ್ಲೇಸಸ್ ನ ಆ ಟೈಮ್ ಲವ್ ಸ್ಟೋರಿ ಬೇರೆ ಅಲ್ಲಿ. ನಾನು ಜಾಸ್ತಿ ಎಂಜಾಯ್ ಮಾಡಿದೀನಿ. ಇವ್ರು ಬರೀ ಸೆಟ್ ಮಾತ್ರ ಬಂದ್ರು. ಶೂಟ್ ಡೇಟ್ಸ್ ಇದೆ ಬಂದ್ಬಿಟ್ಟೋದ್ರು. ನಾನು ಶೂಟಿಂಗ್ ಮುಂಚೆನೂ ಹೋಗ್ತಿದ್ರು, ಅಲ್ಲೆಲ್ಲ ನೋಡ್ಕೊಂಡು ಲೊಕೇಶನ್ ಹೊಸ ಲೊಕೇಶನ್. ಯಾಕಂದ್ರೆ ಭಟ್ರು ಸರ್ ಎಲ್ಲ ತೋರಿಸ್ಬಿಟ್ಟವ್ರೆ. ಹಿಂಗೇನು ಲೊಕೇಶನ್ ಹೊಸದಾಗಿ ತೋರಿಸೋದು, ಅದ್ರಲ್ಲೂ ಹುಡುಕಿ ಸ್ವಲ್ಪ ಒಂದು ಹೊಸ ಲೊಕೇಶನ್ ಅಲ್ಲಿ ಮಾಡಿದ್ವಿ. ಸಾಂಗ್ ಅಲ್ಲೂ ನೋಡ್ಬೋದು, ಅದೆಲ್ಲೂ ಮಾಡಿಲ್ಲ. ಅದು ನಾವು ಒಂದು ನೀನೇ ಸಾಂಗ್ ಅಲ್ಲಿ ಒಂದು ವೇವ್ ಮಾಡ್ತೀವಿ. ಅದೇ ಮ್ಯೂಸಿಕ್ ಲಿರಿಕಲ್ ವಿಡಿಯೋ ಬಿಟ್ಟಿದ್ದೀವಿ ನಾವು ಅದರಲ್ಲಿ. ಬಟ್ ಚೆನ್ನಾಗಿತ್ತು. ಅಂದರೆ ಸಕಲೇಶ್ಪುರ ನಮ್ಮ ಗ್ರೀನರಿ, ಅಲ್ಲಿ ಒಂದು ಆ ಕೋಸಿ ಎನ್ವೈರ್ಮೆಂಟಲ್ಲಿ ಒಂದು ಲವ್ ಸ್ಟೋರಿ, ಆ ಫೀಲ್ಸು ಚೆನ್ನಾಗಿತ್ತು. ಆ್ಯಂಡ್ ಶೂಟಿಂಗ್ ಮಾಡೋಕ್ಕೂ ವೆದರ್ ಚಳಿ ಥರ ಇತ್ತು. ಬಟ್ ಅಲ್ಲಿ ಒಂಥರ ಈ ಎಕ್ಸ್ಪೀರಿಯನ್ಸ್ ನಮ್ಮ ಫಸ್ಟ್ ಹಾಫ್ ಎಲ್ಲ ನಾವು ಬೆಂಗಳೂರಲ್ಲಿ ಶೂಟ್ ಮಾಡಿದ್ದು, ಅದಕ್ಕೂ ಒಂದು ಒಳ್ಳೆ ನಮಗೆ ಶೂಟಿಂಗ್ ಎಕ್ಸ್ಪೀರಿಯನ್ಸೇ ಬೇರೆ ಥರ. ಆ ಕ್ಲೈಮೇಟ್ ಚೇಂಜ್ ಇದು ಎಲ್ಲ, ಆ್ಯಂಡ್ ಅದು ಸ್ಕ್ರೀನ್ ಮೇಲೆ ಐ ಗೆಸ್ ಆ ಚೇಂಜ್ ಓವರ್ ಇನ್ನೂ ಚೆನ್ನಾಗಿ ಕಾಣಿಸಿರುತ್ತೆ ಅಂತ ಅನ್ಕೊಂಡಿರ್ತೀನಿ. ಮಳೆ ಇತ್ತು ಸರ್. ಮಳೆ ಇನ್ನೇನು ಬಿಡ್ಬೇಕಾಗಿತ್ತು. ಖಂಡಿತ ಕೆಲವೊಂದು ಸೀನಿಗೆ ಬೇಕಾದಾಗ ಅದೇ ಬಂದಿದೆ ಮಳೆ. ಅಂದ್ರೆ ಇವ್ರು ಇರ್ಲಿಲ್ಲ, ಅದೇ ಬಂದಿದೆ. ಸೊ ಚೆನ್ನಾಗಿ ಆ ಸೀನ್ ಇನ್ನೂ ಅದೇ ರೈನ್ ಒಂದು ಅಡಾಪ್ಟ್ ಆಗ್ಬಿಟ್ರೆ ಸೀನ್ ನೆಕ್ಸ್ಟ್ ಲೆವೆಲ್ ಹೋಗ್ಬಿಡುತ್ತೆ. ದಿಲ್ಖುಷ್ ಅಂದ್ರೆ ಟೈಟಲ್ಗೆ, ಸೊ ಟೈಟಲ್ಗೂ ಸಿನಿಮಾ ಸ್ಟೋರಿಗೂ ಹೇಗೆ ಕನೆಕ್ಟ್ ಆಗುತ್ತೆ ಸರ್ ನಿಮ್ಮ ಪ್ರಕಾರ ಹೇಳಿದ್ರೆ? ಇಬ್ರು ಬೇರೆ ಬೇರೆ ಆನ್ಸರ್ ಇದೆ. ನಾನು ಆ್ಯಕ್ಚುಲಿ ದಿಲ್ಖುಷ್ ಅಂತ ಹೇಳಿದಾಗ ಅದೇ ಸ್ವೀಟಾ ಇದೆ ಆ ಥರದ್ದೇನೋ ಕೇಳಿದ್ರು. ಆ್ಯಂಡ್ ನನ್ನ ಹೆಸರು ಖುಷಿ ಅಂತ ಅಂದ್ಕೊಂಡಿದ್ದೆ ನಾನು. ದಿಲ್ಖುಷಲ್ಲಿ ಪ್ರಾಬ್ಲಿ ಖುಷಿ ನನ್ನ ಹೆಸರಿರುತ್ತೆ ಅಂತ. ಬಟ್ ದಿಲ್ಮಯ ಅನ್ನೋದು ನನ್ನ ಹೆಸರು, ಖುಷ್ ಅವನ ಹೆಸರು. ಆ್ಯಂಡ್ ಪೋಸ್ಟರ್ ಅವಾಗಲೇ ಹೇಳ್ದಂಗೆ ತುಂಬ ಡೀಟೇಲ್ಡಾಗಿ ಮಾಡಿಸಿದ್ದಾರೆ ಪೋಸ್ಟರ್ನ, ಟೈಟಲ್ನ. ಡೈರೆಕ್ಟ್ಲಿ ಕನೆಕ್ಟ್ ಆಗುತ್ತೆ ನಮ್ಮ ಕತೆಗೆ ದಿಲ್ಖುಷ್. ನಾನು ಬೇರೆ ಹೇಳ್ಬೇಕಾ? ಆ್ಯಕ್ಚುಲಿ ಟೈಟ್ಲ್ ಇದೆಲ್ಲ ಡಿಸ್ಕಷನಲ್ಲಿ ಇದ್ದಲ್ಲ ನಾನು. ಸೊ ಟೈಟ್ಲ್ ಬಗ್ಗೆ ನನಗೆ ಮುಂಚೆನೇ ಗೊತ್ತಿತ್ತು. ಇವರು ಹೊಸ ಕೇಳಿದ್ರಿಂದ ಅವರು ಈ ಥರ ಹೇಳಿದ್ರು ಅಷ್ಟೇ. ಬಟ್ ನನಗೆ ಕಂಪ್ಲೀಟ್ ನಮ್ದು ಏನಂದರೆ ಕಂಪ್ಲೀಟ್ ಲವ್ ಸಬ್ಜೆಕ್ಟು. ಅದರಿಂದ ಹುಡುಗಿ ಹೆಸ್ರ ಮೇಲೆ ಹೋಗೋಣ ಅಂತ ನೋಡಿದ್ವಿ. ಲೈಕ್ ಶ್ರಾವಣಿ ಸುಬ್ರಹ್ಮಣ್ಯ, ಈ ಥರ ಒಂದಷ್ಟು ಜನ ಬೇಡ. ಅವರೆಲ್ಲ ನಿಜವಾದ ಹೆಸರು ಇಟ್ಕೊಂಡೇ ಹೋಗಿದ್ದಾರೆ. ಆ ಹೆಸರಲ್ಲಿ ಒಂದು ಶಾರ್ಟ್ ಇದ್ದಿರುತ್ತೆ, ಪ್ರೀತಿಯಿಂದ ಕರೀತಾರೆ ಗೊತ್ತ ಎಲ್ಲರ ಮನೆಯಲ್ಲೂ ಅಲ್ವಾ? ರಾಘವೇಂದ್ರ ರಘು ಪ್ರೀತಿಯಿಂದ ಕರೀತಾರಲ್ವ, ಆ ಥರ ನನ್ನ ಹೆಸರು ಕುಶಾಲ್, ಖುಷ್ ಅಂತ ಹೇಳೋಣ. ಅವಳು ದಿಲ್ಮಯ, ದಿಲ್ ಅಂತ ಹೇಳೋಣ.
ಸೊ ಇಬ್ರು ಸೇರಿ ಒಂದು ಒಳ್ಳೆ ಕ್ಯೂಟ್ ಲವ್ ಸ್ಟೋರಿ ಆಗುತ್ತೆ ಇದು ಅಂದ್ಬಿಟ್ಟು ಸೊ ದಿಲ್ ಖುಷ್ ಅಂತ ಆತರ. ಅದು ಡೈಲಾಗ್ ಕೂಡ ಇದೆ ಅಲ್ವಾ, ದಿಲ್ ಖುಷ್ ಅಂತ ಬರುತ್ತೆ. ಹೇಳಿ ಡೈಲಾಗ್. ಅದೇ ಒಂದು ನಾನ್ ದಿಲ್ ನೀನ್ ಖುಷ್, ನಮ್ ಪ್ರೀತಿ ದಿಲ್ ಖುಷ್ ಅಂತ. ನಾನು ಕನ್ಫ್ಯೂಸ್ ಆದೆ. ದಿಲ್ ಅಂದ್ರೆ ಹುಡುಗಂದೇನೋ ಹೌದೌದು, ಹೌದು 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 ಇಲ್ಲಂದ್ರೆ ಉಲ್ಟಾ ಹೊಡಿತು ನನಗೆ. ದಿಲ್ಮಯ ನನ್ನ ಹೆಸರು. ದಿಲ್ಮಯ ನೇಮ್ ನಾನು ಫಸ್ಟ್ ಟೈಮ್ ಕೇಳಿದ್ದೆ. ಇದು ಇಲ್ಲ ಆಕ್ಚುಲಿ ಇದು ಸೌತ್ ಇಂಡಿಯನ್ಸ್ ಇಲ್ಲ, ನಾರ್ತ್ ಇಂಡಿಯನ್ಸ್ ಇಟ್ಟಿರುತ್ತೆ ದಿಲ್ಮಯ. ಹೌದು ಪ್ರಮೋದ್ ಸರ್ ನಮ್ಮ ಡೈರೆಕ್ಟ್ರಿಗೆ ಯಾರೋ ಪರಿಚಯ ಆಗಿದ್ದಾರೆ, ದಿಲ್ಮಯ. ಓ ಇಲ್ಲಿ ಕನೆಕ್ಟ್. ಆಕ್ಚುಲಿ ಇದು ಫಿಕ್ಸ್ ಆಗಬೇಕು ಅಂತ ಅನ್ಕೊಂಡಿರಲಿಲ್ಲ. ದಿಲ್ಮಯ ಅನ್ನೋ ಒಂದು ಹುಡುಗಿ ಆ ಟೈಟಲ್ ಸಿಕ್ಕಿದ್ಕೇನೆ ದಿಲ್ ಖುಷ್ ಫಿಕ್ಸ್ ಆಗಿದ್ದು. ಇಡ್ಲೇಬೇಕು ದಿಲ್ಮಯ. ನಾನು ಅಪ್ಪಟ ಕನ್ನಡತಿಯಾಗೆ ಕಾಣಿಸ್ಕೊಂಡಿರೋದು. ಖಂಡಿತ ನಾನು ಕೂಡ ಅಪ್ಪಟ ಕನ್ನಡಿಗ.